ಇನ್ನು ಕಾಂಗ್ರೆಸ್ನ ಪೋಸ್ಟರ್ ವಾರ್ಗೆ ಮಾಜಿ ಶಾಸಕ ಎ ಮಂಜು ಕಿಡಿಕಾರಿದ್ದಾರೆ. ಬಿಡದಿ ಫೈಟ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಬಾಲಕೃಷ್ಣನೇ ಕಾರಣ, ಸರಿಯಾದ ಮಾಹಿತಿ ಕೊಡದೆ ಅವಾಂತರ ಸೃಷ್ಟಿ ಮಾಡಿದ್ದಾರೆ ಅಂತ ಗುಡುಗಿದ್ದಾರೆ. ಮಾಗಡಿಯ ಮಾಜಿ ಶಾಸಕ ಎ ಮಂಜು ಬಿಡದಿ ಫೈಟ್ಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಬಾಲಕೃಷ್ಣ ಕಾರಣ ಅಂತ ಕಿಡಿಕಾರಿದ್ದಾರೆ. ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಬಾಲಕೃಷ್ಣ ಬೃಹನ್ನಳೆ ತರ ನಾಟಕ ಆಡ್ತಾರೆ. ಕಾಂಗ್ರೆಸ್ನವರ ಪೋಸ್ಟರ್ ರಾಜಕಾರಣಕ್ಕೆ ನಾವೆಲ್ಲ ಹೆದರೋರಲ್ಲ. ಕಳ್ಳರ ರೀತಿ ರಾತ್ರೋರಾತ್ರಿ ನಾವ್ಯಾರು ಕೂಡ ಪೋಸ್ಟರ್ಗಳನ್ನು ಅಂಟಿಸಲ್ಲ. ಕ್ರಮ ಕೈಗೊಳ್ಳದಿದ್ರೆ SP DC ಕಚೇರಿ ಮುಂದೆನೆ ಪೋಸ್ಟರ್ ಅಂಟಿಸ್ತೀವಿ. ನಾವು ಹಗಲು ಹೊತ್ತಲ್ಲೇ ಪೋಸ್ಟರ್ ಅನ್ನು ಅಂಟಿಸುತ್ತೇವೆ ಅಂತ ಎ ಮಂಜು ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ ಅಂಟಿಸಿರುವಂತಹ ಪೋಸ್ಟರ್ ವಾರ್ಗೆ ಕಾರ್ಯಕರ್ತರು ಹಾಕಿದ್ದಾರೆ ಅನ್ನುವಂಥ ವಿಚಾರ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಗಡಿಯ ಮಾಜಿ ಶಾಸಕ ಎ ಮಂಜು ಕಿಡಿಕಾರಿದ್ದಾರೆ. ಇನ್ನು ಶಾಸಕ ಬಾಲಕೃಷ್ಣ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಬಾಲಕೃಷ್ಣ ಬೃಹನ್ನಳೆ ತರ ನಾಟಕ ಆಡ್ತಿದ್ದಾರೆ. ಅವರು ಸುಳ್ಳು ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಇಂತಹ ಪರಿಸ್ಥಿತಿನ ತಂದೊಡ್ಡಿದ್ದಾರೆ ಅಂತ ಗುಡುಗಿದ್ದಾರೆ. ಈ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಯಾರ್ಯಾರು ಪೋಸ್ಟರ್ ಹಾಕಿದ್ದಾರೆ ಅವರ ವಿರುದ್ಧ ನೀವೇನಾದರೂ ತೆಗೆದುಕೊಳ್ಳಿಲ್ಲ ಅಂತ ಅಂದರೆ ನಾವು SP DC ಕಚೇರಿ ಮುಂದೆನೆ ಹಗಲೊತ್ತೆ, ರಾತ್ರಿ ಹೊತ್ತಲ್ಲ, ಹಗಲೊತ್ತಲ್ಲೇ ನಾವು ಕೂಡ ಪೋಸ್ಟರ್ನ ಅಂಟಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಡದಿ ಫೈಟ್ಗೆ ಸಂಬಂಧಪಟ್ಟ ಹಾಗೆ ಈಗ ಜಟಾಪಟಿ ಜೋರಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರವೀಣ್, ನೋಡ್ತಾ ಇದ್ದೀವಿ ಬಿಡದಿ ಟೌನ್ಶಿಪ್ನ ಜಟಾಪಟಿ ತಾರಕಕ್ಕೇರಿದೆ, ಪೋಸ್ಟರ್ ವಾರ್ ಕೂಡ ಜೋರಾಗಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಏನಕ್ಕೆ ಕರ್ಸನ ಮಂಡ್ಯದಿಂದ ಅವತ್ತು ಈ ರೈತರಿಗೆ ನಾವು ಆತ್ಮಸ್ಥೈರ್ಯ ತುಂಬಿದೀವಿ ಅಂತ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದು. ಇಡೀ ರಾಜ್ಯದಿಂದ ಬಂದಿದ್ರು ನಾಯಕರುಗಳು. ನಮ್ಮ ರೈತರಿಗೆ ಆತ್ಮಸ್ಥೈರ್ಯ ಕೊಡಕ್ ಬಂದಿದ್ರು. ನಾವ್ ಹೇಳೋದು ನಿಮ್ಮದು ಇದೆಯಲ್ರಿ ಹೋರಾಟ, ನಿಮ್ ಚರ್ಚೆ ಏನ್ ಮಾಡ್ಬೇಕು ಅಂತಿದ್ರಲ್ರಿ, ಮಾಧ್ಯಮದವ್ರ ಮುಂದೆ ರೈತರ ಮುಂದೆ ಮಾಡಿಯಪ್ಪ. ಇವತ್ತು ಕೂಡ ಕೈ ಮುಗಿದು ನಿವೇದನೆ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಈ ಬಾಲಕೃಷ್ಣನ್ ಮಾತು ಕೇಳಬೇಡಿ. ನೀವು ಬನ್ನಿ ಚರ್ಚೆಗೆ, ವಾಸ್ತವ ತಿಳ್ಕೊಂಡು ನೀವು ಇದ್ರಲ್ಲಿ ಏನಾದ್ರೂ ಇದು ಹೌದು ಜಿನೇನಾಗಿದೆ ಅಂತ ಹೇಳಿದ್ರೆ ಮುಂದುವರಿಸಿ. ಇಲ್ಲ ಹೌದಪ್ಪ ಇದು ವಯಬಲ್ ಇಲ್ಲ, ರೈತರು ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಕೈ ಬಿಡಿ. ಅದನ್ ಬಿಟ್ಟು ನೀವೇನಾದ್ರೂ ಈ ರಾಜ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು, ನೀವ್ ಹೆಸರು ಮಾಡ್ಬೇಕಂದ್ರೆ ಬೇರೆ ಬೇರೆ ಇದಾವೆ. ಇದ್ರೊಂದ್ರಿಂದನೇ ನೀವು ನಾನೇನೋ ಮಾಡ್ಬಿಡ್ತೀನಿ ಅಂತ ಹೇಳ್ಕೊಟ್ರೆ ಖಂಡಿತ ಆಗಲ್ಲ. ನಿಮ್ ಕೆಟ್ಟ ಹೆಸರು ಬರ್ತದೆ, ನಿಮ್ ಸರ್ಕಾರ ಕೆಟ್ಟ ಹೆಸರು ಬರ್ತದೆ. ಸುಮ್ನೆ ನಮ್ ಕುಮಾರಣ್ಣನ ಮಧ್ಯದಲ್ಲಿ ಹೇಳ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈ ಕುಟುಂಬನ ಹೇಳ್ಕೊಂಡು ಏನೋ ಆಗೋಗ್ತದೆ ಅಂತ ಯಾಕೆ ಇದನ್ನ ಮಾಡ್ತೀರಿ ನೀವು? ಜವಾಬ್ದಾರಿ ಸ್ಥಾನದಲ್ಲಿರೋರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರವೀಣ್, ನೋಡ್ತಾ ಇದ್ವಿ ಬಿಡದಿಯ ಟೌನ್ಶಿಪ್ನ ವಿಚಾರ ಪೋಸ್ಟರ್ ವಾರ್ ತಾರಕಕ್ಕೇರ್ತಾ ಇದೆ. ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರವೀಣ್. ಈಗ ದೊಡ್ಡ ಮಟ್ಟದ ರಾಜಕೀಯ ಜಟಾಪಟಿಗೆ ಕಾರಣವಾಗಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕೈ ಕಾರ್ಯಕರ್ತರು ಮತ್ತೊಮ್ಮೆ ಪೋಸ್ಟರ್ ವಾರನ್ನ ಶುರು ಮಾಡಿರುವಂತದ್ದು. ಇದು ಮತ್ತಷ್ಟು ರಾಜಕೀಯ ಜಟಾಪಟಿಗೆ ಕಾರಣವಾಗಿರುವಂತದ್ದು. ಈ ಪೋಸ್ಟರ್ ವಾರನ್ನ ಕಣ್ಸಿದೀಗ ಮಾಜಿ ಶಾಸಕ ಎ ಮಂಜುನಾಥ್ ಕೂಡ ಕಿಡಿಕಾರಿರುವಂತದ್ದು. ರಾತ್ರೋರಾತ್ರಿ ಈ ರೀತಿ ಪೋಸ್ಟರ್ ನ ಅಳವಡಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ನಾವು ನೇರವಾಗಿ ಅಗಲತ್ತಲ್ಲೇ ಪೋಸ್ಟರ್ ಅನ್ನ ಅಂಟಿಸ್ತೀವಿ. ನಮ್ಮ JDS ನ ಕಾರ್ಯಕರ್ತರು ಕೂಡ ಇದಕ್ಕೆ ರೆಡಿ ಆಗಿದ್ದಾರೆ. ಈ ರೀತಿ ವ್ಯಂಗ್ಯ ಮಾಡೋ ರೀತಿ ಪೋಸ್ಟರ್ ನ ಅಂಟಿಸಿದ್ರೆ ನಾವು ಕಾನೂನು ರೀತಿ ಕ್ರಮವನ್ನ ತೆಗೆದುಕೊಳ್ತೀವಿ. ಇದು SP ಅವ್ರಿಗೂ ಕೂಡ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತೀವಿ. ಈ ರೀತಿ ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸೋರ ವಿರುದ್ಧ ಯಾಕೆ ನೀವು ಕ್ರಮವನ್ನ ಕೈಗೊಳ್ತಾ ಇಲ್ಲ? ಚರ್ಚೆಗೆ ಕರೆದಿದ್ದೀವಿ, ಚರ್ಚೆಗೆ ನೇರವಾಗಿ ಬನ್ನಿ. ಅದನ್ನ ಬಿಟ್ಟು ಈ ರೀತಿ ವ್ಯಂಗ್ಯ ಮಾಡೋ ರೀತಿ ಪೋಸ್ಟರ್ನ ಅಳವಡಿಸೋದಾದ್ರೆ ನಾವು ಕೂಡ ಹಗಲಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಆಗಿರ್ಬೋದು, SP ಕಚೇರಿಗೆ ನೇರವಾಗಿ DK ಶಿವಕುಮಾರ್
ಮಾಗಡಿ ಶಾಸಕ ಬಾಲಕೃಷ್ಣ ವಿರುದ್ಧ ನಾವು ಪೋಸ್ಟರ್ ಅನ್ನ ಅಂಟಿಸ್ತೀವಿ. ಪೋಸ್ಟರ್ ಅನ್ನ ರಾತ್ರೋರಾತ್ರಿ ಒಂದ್ ರೀತಿ ಬೃಹನ್ನಳೆ ರೀತಿ ಕೈ ಕಾರ್ಯಕರ್ತರು ಅಂಟಿಸ್ತಾ ಇದಾರೆ. ಇದ್ರ ವಿರುದ್ಧ ನಾವು ಕೂಡ ನಿಲ್ತೀವಿ ಅನ್ನೋ ಮಾತನ್ನ, ಎಚ್ಚರಿಕೆಯ ಮಾತನ್ನ ಇದೀಗ ಮಾಗಡಿಯ ಮಾಜಿ ಶಾಸಕರು ಎ ಮಂಜುನಾಥ್ ಅನ್ನು ಕೊಟ್ಟಿರುವಂತದ್ದು. ಈ ಪೋಸ್ಟರ್ ವಾರ ತಾರಕ ಮತ್ತಷ್ಟು ಜೋರಾಗ್ತಾ ಇರುವಂತದ್ದು. ದಿನೇ ದಿನೇ ಬಿಡದಿ ಟೌನ್ಶಿಪ್ ನ ಜಟಾಪಟಿ ಕೂಡ ಮತ್ತಷ್ಟು ಜೋರಾಗ್ತಾ ಇರುವಂತದ್ದು. ಇದ್ರ ನಡುವೆ ಕೂಡ ಪೋಸ್ಟರ್ ವಾರ ನಡೆಸ್ತಾ ಇರುವಂತದ್ದು. ಇದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಸಾಧ್ಯತೆ ಇರುವಂತದ್ದು. ಶಿವಕುಮಾರ್.